ಎಲ್ಲರಿಗೂ ನಮಸ್ತೆ. ಆಹಾರವೇ ಅಮೃತ ಚಾನಲ್ಗೆ ಸ್ವಾಗತ. ಬೇಸಿಗೆಯಲ್ಲಿ ನಮ್ಮ ದೇಹ ತಂಪಾಗಿರಲು ಮನೆಯಲ್ಲೇ ಸಿಗುವಂತಹ ಪದಾರ್ಥಗಳಿಂದ ಆರೋಗ್ಯಕರ ಜ್ಯೂಸ್ ಯಾವ ರೀತಿಯಾಗಿ ತಯಾರು ಮಾಡೋದು ಅಂತ ಇವಾಗ ನೋಡೋಣ. ಈ ಜ್ಯೂಸ್ ಹೆಸರು ಮಿಲ್ಕ್ ಬನಾನಾ ಜ್ಯೂಸ್. ಈ ಜ್ಯೂಸ್ ಬೇಸಿಗೆ ಕಾಲಕ್ಕೆ ಹೆಚ್ಚು ತಂಪನ್ನು ನೀಡುತ್ತೆ. ಈ ಜ್ಯೂಸ್ ಮಾಡಲು ಬೇಕಾಗುವ ಸಾಮಗ್ರಿಗಳು: 2 ಸ್ಪೂನ್ ಬಡೆ ಸೋಪ್ ಅಥವಾ ಸೋಂಪು ಕಾಳು, ಸಿಹಿಗೆ ಎಷ್ಟು ಬೇಕೋ ಅಷ್ಟು ಕಲ್ಲು ಸಕ್ಕರೆ, 2 ಏಲಕ್ಕಿ. ಬಡೆ ಸೋಪ್, ಕಲ್ಲು ಸಕ್ಕರೆ ಮತ್ತು 2 ಏಲಕ್ಕಿಯನ್ನು ಚೆನ್ನಾಗಿ ಮಿಕ್ಸಿ ಮಾಡಿ ಪೌಡ್ರ್ ಮಾಡ್ಕೋಬೇಕು. ಪೌಡ್ರ್ ಮಾಡಿದ ನಂತರ ಬಾಳೆಹಣ್ಣನ್ನು ಚಿಕ್ಕ ಪೀಸಾಗಿ ಕಟ್ ಮಾಡಿಟ್ಕೊಂಡಿರಬೇಕು. ನೋಡಿ, ಇವಾಗ ಈ ರೀತಿಯಾಗಿ ತರಿಯಾಗಿ ಪೌಡ್ರನ್ನು ರೆಡಿ ಮಾಡ್ಕೋಬೇಕು. ನಂತರ ಒಂದು ಬೌಲನ್ನು ತಗೊಂಡು ಆ ಬೌಲ್ಗೆ 1 ಗ್ಲಾಸಷ್ಟು ಹಾಲನ್ನು, ಕಾಯಿಸಿ ಆರಿಸಿದ ಹಾಲನ್ನು ಬಳಸ್ಕೋಬೇಕು. ನೋಡಿ, ಈ ರೀತಿಯಾಗಿ ಒಂದು ಬೌಲ್ಗೆ ಹಾಕ್ಕೊಂಡು ಅದಕ್ಕೆ ನಾವು ಮಿಕ್ಸಿ ಮಾಡಿ ಇಟ್ಕೊಂಡಂತಹ ಈ ಪೌಡ್ರನ್ನು ಇದಕ್ಕೆ ಸೇರಿಸ್ತಾ ಹೋಗಬೇಕು. ನೋಡ್ರಿ, ಈ ರೀತಿಯಾಗಿ ಸೇರಿಸಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಈ ಪೌಡ್ರ್ ಚೆನ್ನಾಗಿ ಹಾಲಿನಲ್ಲಿ ಮಿಕ್ಸ್ ಆದ ನಂತರ ನಾವು ಇದಕ್ಕೆ ಸ್ವಲ್ಪ ಜೇನುತುಪ್ಪವನ್ನು ಆ್ಯಡ್ ಮಾಡ್ಕೋಬೇಕು. ಜೇನುತುಪ್ಪ ತುಂಬಾ ದೇಹಕ್ಕೆ ಒಳ್ಳೆಯದು. ಬಿಸಿಲಿನಿಂದ ನಮ್ಮ ದೇಹ ಏನಾದರೂ ಸುಸ್ತಾಗಿದ್ದರೆ ಈ ಮಿಲ್ಕ್ ಬನಾನಾ ಜ್ಯೂಸ್ ಕುಡಿಯೋದ್ರಿಂದ ಸುಸ್ತು ಬೇಗನೆ ಕಡಿಮೆಯಾಗುತ್ತೆ. ನೋಡಿ, ಈ ರೀತಿಯಾಗಿ ಜೇನುತುಪ್ಪವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಕಲ್ಲು ಸಕ್ಕರೆ, ಸೋಂಪು ಇವೆಲ್ಲವೂ ಚೆನ್ನಾಗಿ ಮಿಕ್ಸ್ ಆದ ನಂತರ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಂತಹ ಬಾಳೆಹಣ್ಣಿನ ಚಿಕ್ಕದಾಗಿರುವಂತಹ ಪೀಸ್ಗಳನ್ನು ಹಾಕಿ ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಆದ ನಂತರ ಪೌಡ್ರೆಲ್ಲ ಹಾಕಿದಂತಹ ಪೌಡ್ರು ಕರಗಿದ ನಂತರ ನಾವು ಇದಕ್ಕೆ ಮತ್ತೊಂದು ಪದಾರ್ಥವನ್ನು ಆ್ಯಡ್ ಮಾಡಬೇಕು. ನೋಡಿ, ಈ ಜ್ಯೂಸ್ ಇನ್ನೂ ತಂಪಾಗಿರಬೇಕು ಅಂತ ನಿಮಗೇನಾದರೂ ಅನಿಸಿದರೆ ಅದಕ್ಕೆ ಕೆಲವೊಂದಿಷ್ಟು ಐಸ್ ಕ್ಯೂಬ್ಗಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಈ ಐಸ್ ಕ್ಯೂಬ್ಗಳು ಕರಗಿದ ನಂತರ ಈ ಒಂದು ಜ್ಯೂಸನ್ನು ನೀವು ಈ ಬೇಸಿಗೆ ಟೈಮ್ನಲ್ಲಿ ಕುಡಿದ್ರೆ ಬೇಸಿಗೆಯಲ್ಲಿ ಅತಿಯಾದ ಉಷ್ಣದಿಂದ ಉಂಟಾದಂತಹ ಸುಸ್ತು ಬೇಗನೆ ಕಡಿಮೆಯಾಗುತ್ತೆ. ಈ ಮಿಲ್ಕ್ ಬನಾನಾ ಜ್ಯೂಸ್ಗೆ ಬಳಸಿದಂತಹ ನೈಸರ್ಗಿಕ ಆಹಾರ ಪದಾರ್ಥಗಳಾದ ಹಾಲು, ಬಾಳೆಹಣ್ಣು ಮತ್ತು ಸೋಂಪುಕಾಳು, ಇದರ ಜೊತೆಗೆ ಜೇನುತುಪ್ಪ ಹಾಗೂ ನಾವು ಬಳಸಿದಂತಹ ಕಲ್ಲು ಸಕ್ಕರೆ ಇವೆಲ್ಲವೂ ಕೂಡ ದೇಹಕ್ಕೆ ಹೆಚ್ಚಿನ ತಂಪನ್ನು ಕೊಡ್ತವೆ. ಈ ಒಂದು ರೆಸಿಪಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.